ನಿಮ್ ಸ್ಟಾರ್ಟರ್ ಅಲ್ಲಿ ರೋಟರ್ ಲಾಕ್ ಟ್ರಿಪ್ ಅಂತ ಬಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನೋಡೋಣ ಬನ್ನಿ. ರೋಟರ್ ಲಾಕ್ ಟ್ರಿಪ್ ಬರಕ್ಕೆ 3 ಪಾಸಿಬಲ್ ರೀಸನ್ಸ್ ಇದೆ. ಫಸ್ಟ್ ಬಂದು ಕಂಡೆನ್ಸರ್ಸ್ ಕಡಿಮೆ ಆಗ್ತಾ ಇರ್ಬೋದು. ಸೆಕೆಂಡ್ ರೀಸನ್ ಬಂದು ನಿಮ್ ಮೋಟರ್ ಉಲ್ಟಾ ಓಡ್ತಾ ಇರ್ಬೋದು. ಥರ್ಡ್ ರೀಸನ್ ಬಂದು ನಿಮ್ ಮೋಟರ್ ಅಲ್ಲಿ ಟ್ರಸ್ಟ್ ಬೇರಿಂಗ್ ಜಾಮ್ ಆಗಿರ್ಬೋದು. ಅಕಸ್ಮಾತ್ ನಿಮ್ಗೆ ಕಂಡೆನ್ಸರ್ ಕಡಿಮೆ ಆಗ್ತಿದ್ರೆ ನೀವು ಯಾವಾಗ ರೋಟರ್ ಲಾಕ್ ಟ್ರಿಪ್ ಬರ್ತಿದೆ ಅಂತ ನೋಡ್ಕೋಬೇಕು. ಮೋಟರ್ ಎತ್ಕೊಳ್ಳಕ್ ಮುಂಚೆ ರೋಟರ್ ಲಾಕ್ ಟ್ರಿಪ್ ಬರ್ತಾ ಇದ್ರೆ ಟಚ್ ಟು ಕೆಪಾಸಿಟರ್ ನ ನೀವು ಇನ್ಕ್ರೀಸ್ ಮಾಡ್ಬೇಕಾಗುತ್ತೆ. ಅದೇ ಸ್ವಲ್ಪ ಹೊತ್ತು ಓಡ್ಬಿಟ್ಟು ಅದಾದ್ಮೇಲೆ ರೋಟರ್ ಲಾಕ್ ಟ್ರಿಪ್ ಅಂತ ಬರ್ತಿದ್ರೆ ನೀವು ರನ್ ಕೆಪಾಸಿಟರ್ ಇನ್ಕ್ರೀಸ್ ಮಾಡ್ಬೇಕಾಗುತ್ತೆ. ಏನಕ್ಕೆ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಅದು ಮೋಟರ್ ಓಡ್ಸಕ್ಕೆ ಕರೆಕ್ಟ್ ಆಗಿ ಕೆಪಾಸಿಟರ್ ಸಿಗ್ತಾ ಇಲ್ಲ ಅಂತ ಅರ್ಥ. ಅವಾಗ ನೀವು ಕೆಪಾಸಿಟರ್ ಇನ್ಕ್ರೀಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಶ್ಯೂ ಫಿಕ್ಸ್ ಆಗುತ್ತೆ. ಸೆಕೆಂಡ್ ರೀಸನ್ ಬಂದು ಮೋಟರ್ ರಿವರ್ಸ್ ಓಡ್ತಾ ಇರೋದು. ಮೋಟರ್ ರಿವರ್ಸ್ ಓಡ್ತಾ ಇದ್ರೆ ಕೇಬಲ್ ಸೈಡ್ ಇರೋ ವೈರ್ಸ್ ನ ನೀವು ಅದ್ಲು ಬದಲು ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ರೋಟರ್ ಲಾಕ್ ಟ್ರಿಪ್ ಅನ್ನೋ ಇಶ್ಯೂ ಹೋಗ್ಬಿಡುತ್ತೆ. ಮೂರನೇ ರೀಸನ್ ಬಂದು ಥ್ರಸ್ಟ್ ಬೇರಿಂಗ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಬಂದ್ರೆ ನೀವು ಮೋಟರ್ ನ ಎತ್ಬಿಟ್ಟು ಥ್ರಸ್ಟ್ ಬೇರಿಂಗ್ ನ ಫಿಕ್ಸ್ ಮಾಡ್ಕೊಂಡ ಮೇಲೆ ನಿಮ್ಗೆ ಇಶ್ಯೂ ಅನ್ನೋದು ಸಾರ್ಟ್ ಆಗುತ್ತೆ. ಈ ತರ ಸ್ಟಾರ್ಟರ್ಸ್ ಬಗ್ಗೆ ಹೆಚ್ಚು ಮಾಹಿತಿಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡಿ. ನಮಸ್ತೆ.